ಈ ರೂಮಲ್ಲಿ ಬಂದಿ ಆಗಿರೋ ನೀನು ಸುಮ್ಮನೆ ಕಷ್ಟಪಟ್ಟು ಆಯಾಸ ಮಾಡ್ಕೊಳಕ್ ಹೋಗ್ಬೇಡ, ಕೋಆಪರೇಟ್ ಮಾಡು. ನನ್ ಬಗ್ಗೆ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ಲ. ನೀನ್ ನಾನು ಏನು ಮಾಡಕ್ಕಾಗಲ್ಲ. ನಾನು ಕಿರ್ಚ್ಬಿಡ್ತೀನಿ, ಮನೆಯವ್ರನ್ನ ಕರೆದು ಬಿಡ್ತೀನಿ, ನಿನ್ನ ಸಾಯಿಸ್ಬಿಡ್ತಾರೆ. ನನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದೀನಿ ಅಂತೀನಿ. ಈ ನೈಫ್ ನೋಡು, ತುಂಬಾ ಶಾರ್ಪ್ ಆಗಿದೆ, ಚುಚ್ಬಿಡ್ತೀನಿ. ನೈಫ್ ತೋರಿಸಿದ್ರೆ ಭಯ ಪಡೋದಿಕ್ಕೆ? ನಾನು ನಿನ್ನ ಸ್ಕೂಲ್ಗೆ ಹೋಗೋ ಮಗು ಅಲ್ಲ, ಕೊಲೆ ಮಾಡಿರೋ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿರೋನು. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಜ್ಞಾನೋದಯ ಆಗಿದೆ. ಪಕ್ಕದಲ್ಲಿ ಬೊಂಬೆ ಇಟ್ಕೊಂಡು ಏನು ಮಾಡದೆ ಹೋದ್ರೆ ಊರವರೆಲ್ಲ ನಗ್ತಾರೆ ಅಂತ ಅರ್ಥ ಆಗಿದೆ. ಬಿಡು ನೀನು. ನನ್ನ ಬಗ್ಗೆನೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಇವತ್ತು ರಾತ್ರಿ ನಾನು ಏನು ಅಂತ ತೋರಿಸ್ತೀನಿ. ಎಲ್ಲೋಡೋಗ್ತೀಯ ಚಿನ್ನ? ಬಾ ನನ್ನ ಹತ್ರ. ನಾನು ಎಂಥ ಗಂಡಸು ಅಂತ ಇವತ್ತು ಪ್ರೂವ್ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಗಂಡಸು ಅಂತಾನೆ ಈ ಸೊಸೈಟಿ ಒಪ್ಕೊಳ್ಳೋದಿಲ್ಲ. ನನ್ನ ಗಂಡಸ್ತನ ಪ್ರೂವ್ ಮಾಡ್ತೀನಿ. ಏನ್ ರಾಜಿ, ಗಂಡನ ಆಲ್ರೆಡಿ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ಯಾ? ಅತ್ತೆ ಮನೇಲಿ ನಾನ್ ಸೇವೆ ಮಾಡ್ತಿರುವಾಗ ಅವ್ರಿಲ್ಲಿ ಮಾಡ್ಬಾರ್ದಾ ಚಿಕ್ಕಪ್ಪ? ರಾಜಿ, ಹಾಗೆ ಹೇಳ್ಬಾರ್ದಪ್ಪ. ಸಾರಿ ಅಮ್ಮ. ತಪ್ಪೇನಿಲ್ಲ ಬಿಡಿ ಅತ್ತೆ. ಮದುವೆಗೆ ಸಂಬಂಧಿಕರ ತರ ಅಲ್ದೇನೆ ಭೂಮಿ ಪೂಜೆಗೆ ಭಕ್ತರ ತರ ಬಂದಿದ್ದೀರಾ. ರಾಜಿ, ಮೊಮ್ಮಗನ್ ಕೈಗೆ ನೀರು ಹಾಕಿ. ಸರಿ. ಅಯ್ಯೋ, ರಾಜಿ, ಒಂದೇ ಸಲ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ಕೊಂಬರುತ್ತೆ. ಇವಾಗ ನಾವೇನ್ ಮಾಡ್ಬೇಕು? ಇನ್ನೊಂದ್ಸಲ ಹೀಗ್ ಮಾಡ್ಬೇಕು. ಅಬ್ಬಾ, ವಾಟರ್ ಹಾಕು. ಏಯ್, ಮುತ್ತೈದೇರೆ ಬಂದು ರಂಗೋಲಿ ಹಾಕ್ರೆ. ನೀನ್ ಹಾಕು ಪಾರ್ವತಿ. ಏನೇ, ನೀನ್ ಮುತ್ತೈದೆ ಅಲ್ವಾ? ಭಾವನವ್ರೆ. ಓಕೆ ಭಾವನವ್ರೆ. ಅವ್ರ ಬಾಯಿಗೆ ಪುರಿ ಉಂಡೆ ಇಡು ಶಿವರಾಜು, ಆಗ್ಲಾದ್ರೂ ಸುಮ್ನೆ ಇರ್ತಾರೆ. ಇದೆಲ್ಲ ಬಿಡಿ, ಬೇಗ ಶುರು ಮಾಡಿ.
ಮುಹೂರ್ತ ಮೀರೋದ್ರೆ ಕಷ್ಟ. ಪದ್ಮ ಬಂದ್ ಹಾಕಿ. ಡ್ಯಾಡಿನ ಕೂಡ ಬರಕ್ ಹೇಳ್ಬೇಕಿತ್ತು. ಬಂದ್ಬಿಡ್ತಾರೆ. ಯಾಕೆ ತಡವಾಗಿದ್ರ? ಅದದು ಅಮೆರಿಕ ಟೈಮಿಂಗ್ಸ್ ಅಲ್ವಾ ಭಾವನವ್ರೆ, ಇಲ್ಲಿ ಹಗ್ಲಾದ್ರೆ ಅಲ್ಲಿ ರಾತ್ರಿ ಆಗಿರುತ್ತೆ, ಅದಕ್ಕೆ ಅವರು ಇನ್ನೂ ನಿದ್ರೆಲ್ಲೇ ಇದ್ದಾರೆ ಅನ್ಸುತ್ತೆ ಭಾವನವ್ರೆ. ಹಾ, ಕಿಶೋರ್ ಅವ್ರಿಗೆ ತಲೆ ಇದೆಯಾ ಹೊರತು ತಲೆಲ್ ಬುದ್ಧಿ ಇಲ್ಲ. ಯಾಕೆ ಹಾಗಂತೀರ ಅತ್ಗೆ? ಮತ್ತಿನ್ನೇನ್ ಪಾರ್ವತಿ, ಬಾಯಿಗೆ ಬಂದ ಹಾಗೆ ಹೇಳ್ಬಿಡೋದೇನಾ? ಬೆಳಿಗ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ, ರಾತ್ರಿ ಬಂದು ಈ ಮದ್ವೆಗ್ ನಂದೇನ್ ಅಭ್ಯಂತರ ಇಲ್ಲ ಅಂತಾರೆ. ಅಮೆರಿಕದವರು ಹಾಗೆ ಏನೋ ನಮಗ್ ದೂರ ಆಗಿರೋದಷ್ಟೇ ಅಲ್ಲ, ಮಾತಿಂದನೂ ದೂರ ಆಗಿರ್ತಾರೆ. ಏನ್ರೇ ಚಿತ್ರ ಬರಿತಿದ್ದೀರಾ, ರಂಗೋಲಿ ಹಾಕ್ತಿದ್ದೀರಾ? ಆಗೋಯ್ತು ಅತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನು ಹಾಕಿ. ಅದನ್ನ ನೀನೇ ಚೆನ್ನಾಗಿಡ್ತೀಯ ಅತ್ಗೆ, ನನ್ ಕೈಯೆಲ್ಲ ನೋವು ಬಂತು. ಬೇಡದಿರೋ ಜಾಗದಲ್ಲೆಲ್ಲ ಬೆರಳನ್ನ ಇಡ್ತಾ ಇದ್ರೆ ನೋವಾಗಲ್ವಾ ಮತ್ತೆ? ಭಾವನವ್ರೆ ಶಾಂತವಾಗಿರಿ. ಅರ್ಥ ಆಯ್ತು ಭಾವನವ್ರೆ, ಅರ್ಥ ಆಯ್ತು. ಆದ್ಯ, ಸೀನು, ರಾಜಿ, ಶೌರ್ಯ ಎಲ್ರೂ ಬನ್ನಿ. ಭೂಮಿ ತಾಯಿಗೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ. ಮತ್ತೆ ಇವ್ರ ಮದ್ವೆ ಕೂಡ ಮಾಡ್ತೀರಾ ಏನೋ? ಅವ್ರ ಮದುವೆ ಆಗಿ 6 ತಿಂಗಳು ಕೂಡ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಹೊಸ ಜೋಡಿ ಇದ್ದಾಗೆ. ಓ, ಈಗ ಮಣ್ಣಿಂದ ಹುಡುಗಿ ಹಣೆಗೆ ಬುಟ್ಟಿಡಿ. ಮಣ್ಣಲ್ಲ, ಯಾಕೆ ಭಾವನವ್ರೆ? ಸುಖ ದುಃಖದಲ್ಲಿ ಕಷ್ಟ ಸಮಯದಲ್ಲಿ ನನ್ ಜೊತೆ ನಡೆಯೋ ನೀನು ನಾನು ಅಂದ್ರೆ ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ನಿನಗೆ ಬೊಟ್ಟಿಡ್ತಾ ನಿನ್ನ ಸುಮಂಗಳಿಯಾಗಿ ನೋಡ್ಕೋತೀನಿ ಅಂತ ಅರ್ಥ. ಭೂದೇವಿಯ ಸಮಕ್ಷದಲ್ಲಿ ಹೆತ್ತ ಮಗುನ ತಾಯಿ ಮುದ್ದಾಡೋದಕ್ಕೆ ಸಮಾನ. ಮಣ್ಣಿಂದ ಬೊಟ್ಟಿಡಿ. ಸರಿಯಾಗಿ ಹೇಳ್ದೆ ರಾಜು. ರಾಜಿ, ಆದ್ಯ ಇಬ್ರು ದೀಪಾರಾಧನೆ ಮಾಡಿ. ದಿನ ಮನೆ ಮುಂದೆ ದೀಪ ಹಚ್ಚಿ ಆದ್ಯ ಜೀವನ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ. ಥ್ಯಾಂಕ್ ಯು. ಏನ್ರಿ, ಕಾಯಿ ಹೊಡೆದ್ಬಿಡಿ. ವೆಂಕಟ್ರಾವ್ ಭಾವನವ್ರು ಇದಾರಲ್ಲ, ಅವ್ರಿಗೆ ಕುಡಿಯಕ್ಕಷ್ಟೇ ಗೊತ್ತು. ತೆಂಗಿನಕಾಯಿ ಹೊಡಿ ಅಂದ್ರೆ ಇನ್ನೇನಾದ್ರೂ ಹೊಡಿತಾರೆ ಅವ್ರ ತಲೆ ತರ. ಅತ್ತೆಮ್ಮ, ಒಳ್ಳೆ ತಮಾಷೆ. ಸುಮ್ನೆ ನಿಂತ್ಕೊಳ್ಳಿ. ಅಣ್ಣ ಶಿವರಾಜು, ಮದುವೆ ಮಾಡಿಸ್ಕೊಡ್ಬೇಕಾಗಿರೋದು ಕಿಶೋರಣ್ಣ ಆದ್ರೂ ಕೂಡ ಈ ಶುಭ ಕಾರ್ಯಕ್ಕೆ ಮತ್ತೆ ನಾಂದಿ ಹಾಡ್ಬೇಕಾಗಿರೋದು ನೀವೇ.
ಮಣ್ಣನ್ನ ಹಣೆಗಚ್ಚಿ ಭೂಮಿ ತಾಯಿ ಆಶೀರ್ವಾದ ತಗೊಳ್ಳಿ. ವಿಷ್ಣು ಶಕ್ತಿ ಸಮುತ್ಪನ್ನೆ ಚಿತ್ರವರ್ಣೆ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂದೇವಿ ನಮೋಸ್ತುತೆ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ ಅವ್ರಿಗೆ ಸೀರೆ ಇಟ್ರೆ ಪೂಜೆ ಪೂರ್ತಿ ಆದ ಹಾಗೆ. ಹರಿಸ್ಕೊಂಡವ್ರೆ ಪೂಜೆ ಮಾಡ್ಬೇಕಲ್ವಾ ಅತ್ತೆ? ಹೌದು. ಏನು ಗೊತ್ತಿಲ್ದೆ ನೋಡ್ತಾ ಸುಮ್ನೆ ನಿಂತಿದ್ದೀರಲ್ರೇ. ಸೀರೆ ಕೊಡಿ, ಹರಡ್ತೀನಿ. ಹರಡೋದಲ್ಲ ಅದ್ಗೆ ಅಲಂಕಾರ ಮಾಡ್ಬೇಕು. ಹಾಗೆ ಇರುತ್ತೆ ಬಿಡು ಪಾರ್ವತಿ. ಸೀರೆ ಉಡಿಸ್ರಮ್ಮ. ಅತ್ತೆ, ಸಹಾಯ ಮಾಡ್ಲಾ? ಸಹಾಯ ಮಾಡಬಹುದೋ ಇಲ್ವೋ? ಪರವಾಗಿಲ್ಲ ರಾಜಿ, ಹೋಗು. ತಾಳಿ ಕೂಡ ಹಾಕಿ. ಹಾ, ಆ ಹಾರ ಹಾಕಿ. ನಾನು ಹಾಕ್ತೀನಿ. ನನ್ಗಲ್ಲ, ಅಮ್ಮ ಅವ್ರಿಗೆ. ಹೌದಾ? ಮತ್ತೆ ಮೊದ್ಲು ಹೇಳ್ಬೇಕಲ್ವಾ, ನಮ್ಗೆಲ್ಲ ನೀವಲ್ವಾ ದೊಡ್ಡ ಅಮ್ಮ. ಭೂದೇವಿ ಪೂಜೆ ತುಂಬ ಚೆನ್ನಾಗಾಯಿತು. ಮದುವೆ ಕೂಡ ಯಾವುದೇ ವಿಘ್ನ ಇಲ್ದಂಗೆ ನಡಿಬೇಕು ಅಂತ ಭೂದೇವಿ ಹತ್ರ ಕೇಳ್ಕೊತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಒಂದು ಬೆಡ್ ಕಾಫಿ ಮೈಂಡನ್ನು ಎಷ್ಟು ರಿಫ್ರೆಶ್ ಮಾಡುತ್ತಲ್ವಾ? ನೀನು ಒಂದು ಕಪ್ ಕುಡಿದು ನೋಡು. ಕೆಳಗೆ ಯಾಕೆ ಚಾಪೆ ಇಲ್ಲ? ರಾತ್ರಿ ಅದರ ಅವಶ್ಯಕತೆ ಬರಲಿಲ್ಲ. ಅಂದ್ರೆ ಕಥೆ ಮುಗೀತು. ಚಾಪೆನಾ? ನಿಂದು. ಏಯ್, ಏನ್ ಮಾತಾಡ್ತಾ ಇದೀಯಾ? ನಾನು ಏನು ಅಂತ ನಿನ್ನೆ ರಾತ್ರಿ ನಿಂಗೆ ಪ್ರೂವ್ ಮಾಡಾಯ್ತಲ್ಲ. ಏನ್ ಮಾಡ್ದ್ಯೋ? ಕೂಲ್ ಅಶ್ಮಿತಾ, ಕೂಲ್. ಕಾಫಿ ತುಂಬ ಬಿಸಿಯಾಗಿದೆ. ಶೇರ್ ಮಾಡ್ಕೊಳ್ಳೋಣ. ಕುಡಿ, ಪರವಾಗಿಲ್ಲ. ರಾತ್ರಿ ಪೂರ್ತಿ ಬೆಡ್ ಶೇರ್ ಮಾಡ್ಕೊಂಡ ಹಾಗೆ. ಏಯ್, ಸಾಯಿಸ್ಬಿಡ್ತೀನಿ ನಿನ್ನ. ಏನ್ ನಡೀತು ಅಂತ ಹೇಳು. ಯಾಕೆ, ಏನು ನೆನಪಿಲ್ವಾ? ಓ, ಪ್ರಜ್ಞೆ ಇರಲಿಲ್ಲ ಅನ್ಸತ್ತಲ್ವಾ? ನಾನು ಶಾರ್ಟಾಗಿ ಹೇಳ್ತೀನಿ, ನೀನು ಡೀಟೈಲಾಗಿ ಅರ್ಥ ಮಾಡ್ಕೋ. ರಾತ್ರಿ ಏನಾಯ್ತು ಅಂದರೆ, ಆಹಾ, ಅದು ನಡೆದಿದ್ದು. ಅಯ್ಯೋ, ಕಪ್ ಹೊಡೆದೋಯ್ತಲ್ಲ.
ಈಗ ನಿನ್ ಮುಖ ಹೊಡೆದಾಕ್ತೀನಿ. ಅಯ್ಯೋ ಅಶ್ಮಿತಾ, ನನ್ ಜೀವನನೇ ಏನ್ ನಾಶ ಮಾಡ್ತಿದ್ಯಾ? ಮಾಡ್ಬಿಟ್ಟಿಯಲ್ಲೋ. ಅಶ್ಮಿತಾ, ನಿನ್ನ ಬಿಡು ನನ್ನ- ಸಾಯಿಸ್ಬಿಡ್ತೀನಿ ಇವಾಗ. ಅಯ್ಯೋ ನಿನ್ನ ಅಶ್ಮಿತಾ, ಸಾಯಿಸ್ಬಿಡ್ತೀನಿ. ಅಶ್ಮಿತಾ ನಿಲ್ಸು. ನಾನ್ ಗಂಡ್ಸಲ್ಲ ಅಂತ ಹೇಳಿ ನನಗ್ ಕೋಪ ಬರ್ಸಿ ನಾನದನ್ನ ಪ್ರೂವ್ ಮಾಡಿದ್ಮೇಲೆ ಈಗ ನನಗೆ ಯಾಕೆ ಹೊಡಿತಾ ಇದ್ಯಾ? ನಾನೇನೋ ಮಾಡ್ದೆ? ಹುಚ್ಚಿಡ್ದಿದ್ಯಾ ನಿನ್ಗೆ? ನಿನ್ನೆ ಒಂಥರ ಈಗ ಒಂಥರ ಹುಚ್ಚಾಗಿ ಮಾತಾಡ್ತಾ ಇರೋದು ನೀನು, ನಾನಲ್ಲ. ಏನ್ ಮಾತಾಡ್ತಾ ಇದ್ಯಾ? ನೆನೆ ಯಾರ ಜೊತೆ ಮಾತಾಡ್ದೆ? ಏನ್ ಮಾತಾಡ್ದೆ? ರಾಜಲಕ್ಷ್ಮಿ ಜೊತೆ ಮಾತಾಡೋವಾಗ ನಾನು ಗಂಡ್ಸೆ ಅಲ್ಲ ಅಂತ ಹಾಲಲ್ಲಿ ಟ್ಯಾಬ್ಲೆಟ್ ಹಾಕಿದ್ರು ಕೂಡ ನಿನ್ನ ಏನು ಮಾಡಕ್ಕಾಗಿಲ್ಲ ಅಂತ ಅವಳಿಗೆ ಹೇಳ್ತಾ ಇದ್ದಲ್ಲ. ನಾನು ಎಲ್ಲಾನು ಕೇಳಿಸ್ಕೊಂಡೆ ಅಶ್ಮಿತಾ. ಅದಕ್ಕೆ ರಾತ್ರಿ ನನ್ನ ಗಂಡಸ್ತನ ಏನು ಅಂತ ನಿನಗೆ ತೋರಿಸ್ದೆ. ಏಯ್, ನನ್ಗೆ ಗೊತ್ತಿಲ್ದಂಗೆ ಅವಳ ಜೊತೆ ನಾನೇ ಜಗಳ ಆಡ್ಲಿ? ಏನೋ ಜಗಳ ಆಡಕ್ಕೆ ನಿಮ್ಮಿಬ್ಬರಿಗೂ ಕಾರಣ ಬೇಕಾ? ಕ್ಯಾಶುಯಲ್ ಆಗಿ ಎದುರಿಗೆ ಸಿಕ್ಕಿದ್ರು ಕೂಡ ಜಗಳ ಆಡ್ತೀರಾ. ಶಟ್ ಅಪ್. ನಾವ್ ಜಗಳ ಆಡಿದ್ರು ನಮ್ ಬಗ್ಗೆ ಮಾತಾಡ್ತೀವಿ, ನಿನ್ ಬಗ್ಗೆ ಮಾತಾಡಲ್ಲ. ಅವಳ ಜೊತೆ ಮಾತಾಡಕ್ಕೆ ನನಗಿಷ್ಟ ಆಗಲ್ಲ. ಅವಳ ಹತ್ರ ನಿನ್ ಬಗ್ಗೆ ಮಾತಾಡಕ್ಕೆ ನನಗೆ ಹಿಂಸೆ ಆಗತ್ತೆ. ಅಲ್ಲಿ ಮಾತಾಡ್ತಾ ಇದ್ದಿದ್ದು ನಾನೇ ಅಂತ ನೋಡ್ಬೇಕಿತ್ತಲ್ವಾ? ನಿನ್ ವಾಯ್ಸ್ ನನಗೆ ಗೊತ್ತಿಲ್ವಾ ಅಶ್ಮಿತಾ? ರಾಜಲಕ್ಷ್ಮಿ ಜೊತೆ ಮಾತಾಡಿದ್ದು ಖಚಿತವಾಗ್ಲೂ ನೀನೇ. ಅಲ್ಲ 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 ಅಂತ ಹೇಳ್ತಿದ್ದೀನಲ್ವಾ? ನಾನು ಅವಳ ಹತ್ರ ಮಾತಾಡೋ ಇಲ್ಲ, ಜಗಳನೂ ಆಡಿಲ್ಲ. ನಿಜ ಹೇಳು, ನನ್ನ ಆಟಾಡ್ಸೋದಿಕ್ಕೆ ಹೀಗೆ ಹೇಳ್ತಿದ್ಯಾ ಅಲ್ವಾ? ನಿನ್ನ ಆಟ ಆಡ್ಸಿದ್ರೆ ನನ್ಗೇನ್ ಸಿಗುತ್ತೆ? ಆಲ್ರೆಡಿ ನಿನ್ನ ಹತ್ರ ದುಡ್ಡು ತಗೊಂಡಿದ್ದೀನಿ. ನಿನ್ ಗಂಡನ್ ತರ ಆಕ್ಟ್ ಮಾಡ್ತಾ ಇದ್ದೀನಿ. ಮತ್ ಎಲ್ಲ ವಿಷಯ ಗೊತ್ತಿದ್ರು ಕೂಡ ನನ್ನನ್ ಯಾವುದೇ ಕಾರಣಕ್ಕೂ ಮುಟ್ಬಾರ್ದು ಅಂತ ನಮ್ಮ ಅಗ್ರಿಮೆಂಟ್ ಅಲ್ಲಿ ಬರ್ದಿತ್ತು ತಾನೆ? ಅದ್ ನೆನ್ಪಿರ್ಲಿಲ್ವಾ? ಹಾ, ನಿನ್ ಶೀಲದ ಬಗ್ಗೆ ಅನುಮಾನ ಪಟ್ರೆ ನಿನ್ಗೆ ಹೇಗೆ ಕೋಪ ಬರುತ್ತೋ, ನನ್ ಗಂಡಸ್ತನದ ಬಗ್ಗೆ ಅನುಮಾನ ಪಟ್ರೆ ನನಗೂ ಹಾಗೆ ಕೋಪ ಬರುತ್ತೆ. ನನ್ ಈಗೋ ಹರ್ಟ್ ಆಗಿತ್ತು, ಅದಕ್ಕೆ ನಿನ್ ಕೋಪ ಬೀಳಿಸ್ದೆ. ಹಾಗಾಗಿ ಇಷ್ಟೆಲ್ಲ ಆಯ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಿಂಪಲ್ ಆಗಿ ಅದ್ ನಡೀತು ಅಂತ ಹೇಳ್ತಿದ್ಯಾ? ನೋಡ ಅಶ್ಮಿತಾ, ನಿನ್ ಬಗ್ಗೆ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ. ರಾತ್ರಿ ನನ್ನ ಪ್ರಯತ್ನಕ್ಕೆ ನೀನು ಏನು ಅಡ್ಡಿಪಡಿಸ್ಲಿಲ್ಲ. ಇಟ್ ಹ್ಯಾಪನ್ಡ್, ಯು ನೋ. ನನಗ್ ಯಾಕೆ ಮತ್ ಬರುತ್ತೆ? ಅಷ್ಟಕ್ಕೂ ರಾತ್ರಿ ಏನ್ ತಿಂದೆ? ಹಾಲು ಕುಡ್ದೆ. ನನಗಿವಾಗ ಅರ್ಥ ಆಯ್ತು. ಅಮ್ಮ ಮಗ ಸೇರಿ ನನ್ನ ಆಸ್ತಿನ ಹೊಡಿಬೇಕು ಅಂತ ಈ ತರ ಪ್ಲಾನ್ ಮಾಡಿದ್ದೀರಾ? ಇವಾಗ ನಿನ್ ವಿಷಯ ಅಲ್ಲ, ಆ ಹಾಲಲ್ಲಿ ಮತ್ ಬರೋ ಹಾಗೆ ಮಾಡಿರೋ ಪ್ರಮೀಳ ವಿಷಯ ನೋಡ್ಕೋತೀನಿ. ಭಾವನವ್ರೆ, ಭಾವನವ್ರೇ, 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 ನಾವು ಮಾಡಿದ ಪ್ಲಾನು ವರ್ಕೌಟ್ ಆಗಿದೆ. ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಈ ಔಷಧಿ ಪವರ್ ಇಳಿಯೋದ್ರೊಳಗೆ ಈ ಮದುವೆನ ಮುಗಿಸ್ಬಿಡ್ಬೇಕು. ಸದ್ಯಕ್ಕೆ ಇರೋದೇಳಲ್ಲ. ಭಾವನವ್ರೇ, ಭಾವನವ್ರೆ, ಗುಡ್ ನೈಟ್. ಬಟ್ ಬ್ಯಾಡ್ ಡ್ರೀಮ್ಸ್, ಬ್ಯಾಡ್ ಡ್ರೀಮ್ಸ್, ಬ್ಯಾಡ್ ಡ್ರೀಮ್ಸ್. ಅಬ್ಬಬ್ಬಾ, ಮದ್ವೆ ಅಂದ್ರೇನೆ ಹೀಗೆ. ಎಲ್ಲ ಅರೇಂಜ್ ಮಾಡಿದಾರಂತೆ. ಇವಾಗ ಎಲ್ಲ ನಾನೇ ನೋಡ್ಕೋಬೇಕು ಅಂದ್ರೆ ಹೇಗಾಗುತ್ತೆ? ಎಲ್ಲಿಟ್ಟಿದ್ದಾರೆ? ಏನದು? ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋ ತರ? ಅದಕ್ಕೆ ಬಂದೆ. ಕಿಡ್ನಾಪ್ ಮಾಡೋದಕ್ಕ? ಈ ಸೀರಿಯಲ್ ನೀನು ಗಂಧರ್ವ ಕನ್ಯೆ ತರ ಇದೆಯಾ? ನಿನ್ ಇವಾಗ್ಲೇ ಎತ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಿದೆ ಗೊತ್ತಾ? ಅಬ್ಬಾ, ಎಲ್ಲಿಗೋ? ನಿನ್ನ ನನ್ನ ಭುಜದ ಮೇಲೆ ಕೂರ್ಸ್ಕೊಂಡು ರೆಕ್ಕೆ ಏನಾದ್ರೂ ಇದ್ದಿದ್ರೆ ಆಕಾಶದಲ್ಲಿ ಹಾರಾಡ್ತಾ ತೇಲಾಡ್ಬೇಕು ಅನ್ಸೋದು. ಆಮೇಲೆ ಅದನ್ನೆಲ್ಲ ಮಾಡ್ಬೋದು. ನಾವಿಲ್ಲಿಗೆ ಬಂದಿರೋದು ಮದ್ವೆ ನೋಡೋದಕ್ಕೆ, ನೀವು ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕಲ್ಲ. ನೀವು ಮೊದಲು ಜಾಗ ಬಿಟ್ರೆ ನಾನು ಪುರೋಹಿತರಿಗೆ ಬೇಕಾಗಿರೋದನ್ನ ತೆಕ್ಕೊಡ್ಬೇಕು.
ಮನೇಲಿ ಮದ್ವೆ ಗಲಾಟೆ ಇದ್ರೆ ಇಲ್ಲಿ ನಿಮ್ ಗಲಾಟೆ ಏನು ಸರ್? ಆ ಮನೇಲಿ ಗಡಿ ಬಿಡಿಲಿ ರೆಡಿಯಾಗಿ ಇಲ್ಲಿಗೆ ಬಂದಿದೀಯಾ. ಆದ್ರೆ ನೀನ್ ಈ ಸೀರೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಈ ರೂಮಲ್ಲಿರೋ ಹೂಗಳೆಲ್ಲ ನಿನ್ನ ಅಂದಾನ ನೋಡಿ ನಾಚ್ಕೋತಾ ಇದ್ದಾವೆ. ಆಹಾ, ಈಗ ನಿಮ್ಗೇನ್ ಬೇಕಾಗಿತ್ತು? ಇದು ಒಳ್ಳೆ ಹೆಂಡತಿ ಲಕ್ಷಣ. ನನಗೆ ಮುತ್ತಬೇಕು. ಅದ್ ಬಿಟ್ ಬೇರೆ ಇನ್ನೇನು ಬೇಡ್ವಾ? ನನಗೆ ನಿನ್ ಮುತ್ತೆ. ನೀವ್ ಕೇಳಿದ್ರು ಕೇಳ್ದೇ ಇದ್ರು ಇಲ್ಲಿ ಅಂತದ್ದೇನು ನಡೆಯಲ್ಲ. ಇದು ನನ್ ತವ್ರ ಮನೆ. ಇಲ್ಲಿ ನಾನೇ ಯುವರಾಣಿ. ಆಗಲಿ ಯುವರಾಣಿಯವರೇ, ಆದೇಶಿಸಿ. ಈ ಮನೆ ಕೆಲಸ ಅಲ್ದೇನೆ ನೀವು ಪರ್ಸನಲ್ ಆಗಿ ಏನ್ ಹೇಳಿದ್ರು ನಾನು ಮಾಡ್ತೀನಿ ಎಂದೆ. ಪಕ್ಕ ಮಾಡ್ತೀನಿ. ಇದನ್ನೇ ಬೇಡ ಅನ್ನೋದು. ಮುತ್ ಕೊಡ್ತೀನಿ ಅಂದ್ರೂ ಬೇಡ ಅಂತಿದ್ಯಾ. ಏನ್ ಹೇಳ್ಬೇಕು? ನನಗ್ ಬೇಡ ಅಂತ ನೀನ್ ಎಲ್ಲಿಗೂ ಹೋಗಕ್ಕಾಗಲ್ಲ. ಹೋಗೋಕ್ ಬಿಡಲ್ವಾ? ಆದ್ರೆ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನಿಮ್ಮನ್ನ